ಶಾಂತಿ. ಡೇಟ್ ಆಗಿದೆ 19 ಏಪ್ರಿಲ್ 1973. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಪ್ರತ್ಯಕ್ಷತಾ ಕಾ ಪುರುಷಾರ್ಥ. ಪ್ರತ್ಯಕ್ಷತಾ ಪುರುಷಾರ್ಥ. ನಮ್ಮ ಪುರುಷಾರ್ಥ ಏನಿರಬೇಕು? ಪ್ರತ್ಯಕ್ಷತೆ ಆಗಬೇಕು, ಪ್ರಾಕ್ಟಿಕಲ್ನಲ್ಲಿ ಬರಬೇಕು. निकृष्ट से श्रेष्ठ तथा भाग्यहीन से भाग्यवान बनाने वाले शिव बाबा बोले. ನಿಕೃಷ್ಟ ನಾವೆಷ್ಟಿದ್ವಿ? ಭಾಳ ಕನಿಷ್ಠ ಇದ್ವಿ ನಾವು. ಆತ್ಮ ಭಾಳ ತಮೋ ಪ್ರಧಾನ ಆಗಿದ್ವಿ. ಅಂಥದ್ರಿಂದ ಶ್ರೇಷ್ಠರನ್ನಾಗಿ ಹಾಗೂ ನಾವೆಲ್ಲ ಏನಾಗಿದ್ವಿ? ಭಾಗ್ಯಹೀನರಾಗಿದ್ವಿ. ಭಾಗ್ಯಹೀನರಿಂದ ಭಾಗ್ಯವನ್ನರನ್ನಾಗಿ ಮಾಡ್ತಕ್ಕಂಥ ಶಿವಬಾಬಾ ಹೇಳ್ತಾರೆ, क्या आप अपने को बाप दादा के समीप रहने वाले पदमापदम भाग्यशाली श्रेष्ठ आत्माएं समझते हो? ಬಾಬಾ ಕೇಳ್ತಾರೆ, ತಮ್ಮನ್ನು ತಾವು ಬಾಪ್ದಾದರವರ ಸಮೀಪ ಇದ್ದೀನಿ, ಪದಮಾಪದಂ ಭಾಗ್ಯಶಾಲಿ ಇದ್ದೀನಿ, ಶ್ರೇಷ್ಠ ಆತ್ಮ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? जो जिसके समीप रहने वाले होते हैं उनमें समीप रहने वाले के गुण स्वतः और सहज ही आ जाते हैं. ಯಾರು ಸಮೀಪ ಇರ್ತೀರೋ, ಸಮೀಪ ಇದ್ದ ಹಾಗೆ ಅವ್ರ ಗುಣಗಳು ನಿಮ್ಮ ಹತ್ರ ಬಂದೇ ಬರ್ತಾವೆ, ನಿಮ್ಮಲ್ಲಿ ಸಹಜವಾಗಿ ಬರ್ತಾವೆ ಅಂತಾರೆ ಬಾಬಾ. इसलिए कहा जाता है कि संग का रंग ಅವಶ್ಯ लगता है. ಯಾರು ಸಂಘ ಮಾಡ್ತಿರೋ ಅವ್ರದ್ದು ರಂಗ ಹತ್ತಲೇಬೇಕು ಅಂತಾರೆ ಬಾಬಾ. तो आप आत्माएं जो सदा बाप दादा के समीप अर्थात श्रेष्ठ संग में रहती हो, ಹಾಗಾದರೆ ತಾವಾತ್ಮಗಳು ಯಾವಾಗಲೂ ಬಾಪ್ ದಾದಾರವರ ಸಮೀಪ ಅರ್ಥಾತ್ ಸಂಘದಲ್ಲಿ ಇದ್ದೀರೇನು? उनके गुण व संस्कार तो अवश्य बाप दादा के समान ही होंगे. ಎಷ್ಟೆಷ್ಟು ನೀವು ಬಾಪ್ದಾದಾರವರ ಸಮೀಪ ಇರ್ತೀರೋ ಅವಶ್ಯವಾಗಿ ಆ ಗುಣಗಳು ಅವಶ್ಯವಾಗಿ ನಿಮ್ಮ ಹತ್ರ ಬಂದೇ ಬರ್ತವೆ, ಬಾಪ್ ಸಮಾನ ಆಗೇ ಆಗ್ತೀರಾ. निरंतर श्रेष्ठ संग में रहने वाले आप वत्स अपने में सदैव वह रूहानी रंग लगा हुआ अनुभव करते हो. ಬಾಬಾ ಹೇಳ್ತಾರೆ, ನಿರಂತರವಾಗಿ ಶ್ರೇಷ್ಠ ಸಂಘದಲ್ಲಿ ಇರುವಂಥ ತಾವು ಮಕ್ಕಳು ತಮ್ಮಲ್ಲಿ ಯಾವಾಗಲೂ ಆತ್ಮಿಕ ರಂಗ ಹತ್ತಿದೆ ಅಂತ ಅನುಭವ ಆಗ್ತದೇನು? ನಾನಾತ್ಮ ಆತ್ಮನ ರುಹಾನಿಯತ್ ಅದು ಇದೇನು ಅಂತ ಕೇಳ್ತಾರೆ ಬಾಬಾ. क्या आप वत स्वयं को हर समय रूहानी रंग में रंगी हुई आत्माएं समझते हो? ತಾವು ನನ್ನ ಮಕ್ಕಳು ನೋಡ್ರಿ ಬಾಬಾ, ವತ್ಸ್ ಅಂತ ಹೇಳ್ತಾರೆ ಬಾಬಾ. ತಾವೆಲ್ಲ ನನ್ನ ಮಕ್ಕಳು ಪ್ರತಿ ಸಮಯ ಆತ್ಮಿಕ ರಂಗದಲ್ಲಿ ರಂಗೀಯ ಆಗಿದ್ದೀರೇನು? ಆ ಥರ ಅನ್ಕೋತಿರೇನು? ಆ ಥರ ಅನುಭವ ಮಾಡ್ತಿದ್ದೀರೇನು? जैसे स्थूल रंग स्पष्ट दिखाई देता है वैसे ही कुसंग में रहने वाली आत्माओं का मायावी रंग भी छिप नहीं सकता. ಹೇಳ್ತಾರೆ, ಸ್ಥೂಲದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಏನೋ, ಯಾವ ಮಕ್ಕಳು ಕೂಸಂಗ ಮಾಡಿರ್ತಾರೋ, ಕೆಟ್ಟ ಸಂಘ ಮಾಡಿರ್ತಾರೋ ಆ ಮಾಯೆ ಪ್ರತ್ಯಕ್ಷ ಮಾಡಿಸೇ ಬಿಡೋದೇ ಇಲ್ಲ. ಅವ್ರ ಚಲನ್ ಹೆಂಗಿರ್ತಾವೆ ಅದನ್ನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಬೋಲೋ ದಿಖಾಯಿ ದೇತಾ ಹೇನ, ಕಾಣಿಸ್ತಿರ್ತದಲ್ಲ ನಿಮಗೆ. ವತ್ಸೋನೆ ಸಿರ್ ಹಿಲಾಕರ್ ಕಹಾ, ಮಕ್ಕಳೆಲ್ಲ ಹೌದು ಬಾಬಾ ಅಂಥೇಳಿ ತಲೆ ಅಳಗಾಡಿಸಿದ್ರಂತ. ಹೌದು ಬಾಬಾ. ತಬ್ ವೈಸೇ ಹಿ, ಹಾಗೇನೆ ಶ್ರೇಷ್ಠ ಸಂಗಮೇ ರಹನೆ ವಾಲೋಂಕ, ಈಗ ನಾವೆಲ್ಲಿದ್ದೀವಿ? ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾನ ಸಂಘದಲ್ಲಿದ್ದೀವಲ್ಲ. रूहानी रंग भी सभी को दिखाई देना ही चाहिए. ಆತ್ಮಿಕ ರಂಗ ಬಣ್ಣ ಎಲ್ಲರಿಗೂ ಕಾಣಿಸ್ಲೇಬೇಕು. कोई भी देखे तो उनको यह मालूम हो कि यह रूहानी रंग में रंगी हुई आत्माएं हैं. ಯಾರು ಬೇಕಾದವರು ನಮ್ಮನ್ನು ನೋಡಲಿ, ಅವ್ರಿಗೆ ಅನಿಸ್ಬಿಡ್ತದೆ ಇವರು ಆತ್ಮಿಕ ರಂಗದಲ್ಲಿ ಮುಳುಗೋಗಿದ್ದಾರೆ ಅಂತ. ऐसे सभी को मालूम होता है ಯಾ ಅಭಿ ಗುಪ್ತ ಹೋ, ಎಲ್ಲರಿಗೂ ಗೊತ್ತಾಗ್ಲಿಕ್ಕತ್ತದ ಇನ್ನು ಗುಪ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ.
यह रूहानी रंग गुप्त ही रहना है क्या? ಈ ಆತ್ಮಿಕ ಬಣ್ಣ ಇನ್ನು ಎಷ್ಟು ದಿನ ಗುಪ್ತ ಇಡೋರು ಅಂತಾರೆ ಬಾಬಾ. ಪ್ರತ್ಯಕ್ಷ ಕಬ್ ಹೋನಾ ಹೈ, ಇದೆಲ್ಲ ಪ್ರತ್ಯಕ್ಷ ಯಾವಾಗ ಆಗಬೇಕು? ಕ್ಯಾ ಅಂತ ಮೇ ಪ್ರತ್ಯಕ್ಷ ಹೋಂಗೆ? ಇಲ್ಲ ಬಾಬಾ, ಕೊನೆಗೆಲ್ಲ ನಾವು ಮಾಡ್ತೀವಿ ಅಂತೀರೇನಂತಾರೆ ಬಾಬಾ. ಕೊನೆಗೆ ಪ್ರತ್ಯಕ್ಷ ಮಾಡೋರೇನು? ವಹ ಡೇಟ್ ಕೌನ್ಸಿ ಹೋಗಿ, ಆ ಡೇಟ್ ಯಾವುದಾಗಿದೆ? अंत की डेट सभी की प्रत्यक्षता के आधार पर है. ಕೊನೆಯ ದಿನಾಂಕ ಎಲ್ಲರ ಪ್ರತ್ಯಕ್ಷೆಯ ಆಧಾರದ ಮೇಲೆ ಇದೆ ಅಂತಾರೆ ಬಾಬಾ. ನೀವು ಹೆಂಗೆ ಪ್ರತ್ಯಕ್ಷ ಮಾಡ್ತೀರೋ ಹಂಗೆ ಕೊನೆಯ ಡೇಟ್ ಫಿಕ್ಸ್ ಆಗ್ತದೆ ಅಂತಾರೆ ಬಾಬಾ. ड्रामा प्लान अनुसार आप श्रेष्ठ आत्माओं के साथ पश्चाताप का संबंध है. ನಾಟಕದ ಅನುಸಾರವಾಗಿ ತಾವು ಶ್ರೇಷ್ಠ ಆತ್ಮಗಳ ಜೊತೆಗೆ ಪಶ್ಚಾತ್ತಾಪದ ಸಂಬಂಧ ಇದೆ. जब तक पश्चाताप न किया है तब तक मुक्ति धाम जाने का वर्षा भी नहीं पा सकते. ಇನ್ನೇನು ತಪ್ಪು ಮಾಡಿದ್ದೀರೋ ಅದನ್ನೆಲ್ಲ ತಪ್ಪುಗಳನ್ನು ಹೇಳಿ ಪಶ್ಚಾತ್ತಾಪ ಮಾಡ್ಕೊಳ್ಳಿ, ಆವಾಗ ನಿಮಗೆ ಮುಕ್ತಿಧಾಮಕ್ಕೆ ಹೋಗೋಕ್ಕೆ ಆಸ್ತಿ ಸಿಗ್ತದೆ ಅಂತಾರೆ ಬಾಬಾ. ನಾವೇನೇನು ತಪ್ಪು ಮಾಡ್ತೀವೋ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಹೋಗ್ತೀವಿ, ಅದು ಹಾಗೆ ಉಳಿತಾ ಹೋಗ್ತದೆ. ಸಮರ್ಥನೆ ಮಾಡ್ಕೊಳ್ಬೋದು. ಆ ಕ್ಷಣನೇ ಹೌದು ನನ್ನ ತಪ್ಪು ಅಂತ ಬಾಬಾಗೆ ಹೇಳಿ ಪಶ್ಚಾತ್ತಾಪ ಮಾಡ್ಕೊಳ್ಬೇಕು. ಗುಡಿಗೆ ಹೋಗ್ತೀವಲ್ಲ, ಗುಡಿಗೆ ಹೋಗಿ ಏನು ಮಾಡ್ತೀವಿ? ಗಲ್ಗಲ್ ಪಡ್ಕೊಳ್ತೀವಿ. ಗಲ್ಗಲ್ ಯಾಕೆ ಪಡ್ಕೊಳ್ತೀವಿ? ಅದು ನಮಸ್ಕಾರ ಮಾಡುವ ಪದ್ಧತಿ ಅಂತ ತಿಳ್ಕೊಂಡಿವಿ ನಾವು. ಏನೇ ನಾನು ತಪ್ಪು ಮಾಡಿದೆ, ಕ್ಷಮಿಸು ಬಾಬಾ ದೇವ್ರೆ ಅಂತಂದಂಗೆ. ಅದು ಬ್ರಹ್ಮ ಬಾಬಾನು ಏನು ಮಾಡ್ತಿದ್ರು ಅಂತ ಹಿಂಗೆ ಜೋರಿಗೆ ಚುಟ್ಕೊತಿದ್ರಂತ ತಪ್ಪು ಮಾಡಿದಾಗ. ಅದಕ್ಕೆ ನೀವೇನು ಮಾಡಬೇಕು? ಪಶ್ಚಾತ್ತಾಪ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಮುಕ್ತಿಧಾಮದ ಆಸ್ತಿ ನಿಮಗೆ ಸಿಗೋದಿಲ್ಲ. इसलिए जो निमित्त बनी हुई है उनसे ही तो पूछेंगे ना निमित्त कौन है. ಅದಕ್ಕಾಗಿ ನಿಮಿತ್ತ ಯಾರಾಗಿದ್ದಾರೋ ಅವ್ರಿಗೆ ಕೇಳ್ತಾರೆ, ನಿಮಿತ್ತ ಯಾರಿದ್ದೀರಾ? ಆಪ್ ಸಭಿ ಹೋನಾ? ಇಲ್ಲಿ ಬಂದು ಗೀತಾ ಪಾಠಶಾಲೆಗೆ ಬಂದು ಪಾಠ ಕೇಳ್ತಿರ್ತೀವಲ್ಲ ನಾವು, ಏನೋ ಬಂದು ಕೂತು ಕೇಳ್ತೀವ್ರಿ, ಎಲ್ಲ ಅವರೇ ಮಾಡ್ತಾರೆ, ಅವರೇ ನಿಮಿತ್ತ. ಹಾಗಲ್ಲ ಬಾಬಾ, ಇಲ್ಲಿ ಬಂದು ಕೂತಂಥ ಪ್ರತಿಯೊಂದು ಆತ್ಮನೂ ನೀವೇನಾಗಿದ್ದೀರಾ? ಎಲ್ಲದಕ್ಕೂ ನಿಮಿತ್ತ ಆಗಿದ್ದೀರಾ, ಎಲ್ಲರೂ ಜವಾಬ್ದಾರಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अभी अपने ही आगे अपने संपूर्ण स्टेज प्रत्यक्ष नहीं है तो औरों के आगे कैसे प्रत्यक्ष होंगे. ಈಗ ನಿಮ್ಮ ಸಂಪೂರ್ಣ ಸ್ಥಿತಿಯ ಪ್ರತ್ಯಕ್ಷ ನಿಮಗೆ ಇಲ್ಲ ಅಂತಂದರೆ ಬೇರೆಯವ್ರಿಗೆ ಹೇಗೆ ಮಾಡ್ತೀರಾ? क्या अपनी संपूर्ण स्टेज आपको श्रेष्ठ दिखाई देती है? वह हाथ उठाओ. ತಮ್ಮ ಸಂಪೂರ್ಣ ಸ್ಥಿತಿ ತಮಗೆ ಶ್ರೇಷ್ಠ ಕಾಣಿಸ್ತಿದೆ ಏನು? ಕೈ ಎತ್ತಿ अंतर बाबा. वास्तव में संपूर्ण स्टेज तो नॉलेज से ही सभी जानते हैं. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ ಸಂಪೂರ್ಣ ಸ್ಥಿತಿ ಜ್ಞಾನದಿಂದ ಎಲ್ಲರಿಗೂ ತಿಳ್ಕೊತೀರ. ಜ್ಞಾನದಿಂದನೇ ಗೊತ್ತಲ್ಲ ನಮ್ಮ ಸಂಪೂರ್ಣ ಸ್ಥಿತಿ ಏನು ಅಂತ. ಲೇಕಿನ್ ಅಪ್ನೆ ಆಪ್ ಕೋ ಕ್ಯಾ ಸಮಜ್ತೆ ಹೋ? ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದೀರಾ? ಸಮೀಪ್ ಕೆ ಹಿಸಾಬ್ ಸೆ ಉಸ್ ಸಮಾನ್ ಬನೆಂಗೆನಾ? ಬಾಬಾನ ಹತ್ರ ಬಾಪ್ದಾದಾನಂತ ಹೋಗಬೇಕು, ಅದರ ಲೆಕ್ಕಾಚಾರದಿಂದ ಸಮಾನ ಆಗಿದ್ದೀರೇನು? ಸಮಾನ ಆಗಲೇಬೇಕಲ್ಲ. ತೋ ಅಪ್ನಿ ಸಂಪೂರ್ಣ ಸ್ಟೇಜ್ ದಿಖಾಯಿ ದೇತಿ ಹೇ. ತಮ್ಮ ಸಂಪೂರ್ಣ ಸ್ಥಿತಿ ಕಾಣಿಸ್ತಿದೆ ಏನು? ಸಂಪೂರ್ಣ ಸ್ಥಿತಿ ಅಂದರೆ ಯಾವುದು? ಫರಿಸ್ತಾ, ಕರ್ಮಾತೀತ ಅವಸ್ಥಾ. ಮೈ ಕೌನ್ ಹೂ? ನಾನು ಯಾರು? ಯಹ ಪಹೇಲಿ हल नहीं हुई है क्या? कल पहले मैं क्या थी वह अपनी संपूर्ण स्टेज भूल गए हैं क्या? ನೋಡಿಲ್ಲ ನೀವು ನಾನೇನಿದ್ದೆ? ಕಲ್ಪದ ಮೊದಲು ಸಂಪೂರ್ಣ ಸ್ಥಿತಿ ಇತ್ತಲ್ಲ ನಂದು. ಯಾವಾಗ ನಾನು ಇಲ್ಲಿ ಬಂದೆ ಸೃಷ್ಟಿ ಮೇಲೆ ಹೆಂಗಿದ್ದೆ ನಾನು? औरों को तो 5000 वर्ष की बात पहले याद दिलाती हो. ಬೇರೆಯವ್ರಿಗೆ 5000 ವರ್ಷಗಳ ಮಾತು ಮುಂಚೆದ್ದೆಲ್ಲ ನೆನಪು ಮಾಡ್ತೀರಾ. पहले पहले जब आते हैं तो पूछती हो ना कि पहले कभी मिले थे? पहले पहले जब आते हैं ಮೊದಲು ಯಾರು ಬರ್ತಾರೋ ಕೇಳ್ತಿರಲ್ಲ ಏನಂತ? ಪೆಹಲೆ ಕಭಿ ಮಿಲೆ ಥೇ, ಮೊದಲು ಎಲ್ಲಾದರೂ ಭೇಟಿ ಆಗಿದ್ರೇನು? जब औरों को कल पहले वाली बातें याद दिलाती हो तो याद दिलाने वालों को अपने आप की तो याद होगी ना. ಪಾಠ ಮಾಡ್ತೀವಿ, ನೀವು ಮೊದಲೇನಿದ್ರಿ,
ನೀವು ದೇವಿ ದೇವತೆಗಳಿದ್ರೆ 5,000 ವರ್ಷಗಳ ಹಿಂದೆ ಹಾಗೆ ಹೀಗೆ ಅಂತ ನೆನಪಾಡಿಸ್ತೀರಿ. ಬೇರೆದವ್ರಿಗೆ ನೆನಪಾಡಿಸ್ತೀರಿ ಅಂತಂದಾಗ ನಿಮಗೆ ನೆನಪಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ದರ್ಪಣ್ ಸ್ಪಷ್ಟ ನಹಿ ಹೇ, ಕನ್ನಡಿ ಏನಾಗಿದೆ, ಮಂಜು 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 ಮಂಜಿದೇನೋ ಅಥವಾ ಸ್ಪಷ್ಟ ಇದೆಯೋ ಅಂತ ಕೇಳ್ತಾರೆ. जब दर्पण स्पष्ट होता है और पावरफुल होता है तो जो जैसा है वह वैसे ही दिखाई देता है. ಕನ್ನಡಿ ಸ್ಪಷ್ಟವಾಗಿತ್ತು, ಸರಿಯಾಗಿತ್ತು ಅಂತಂದರೆ ಆ ದರ್ಪಣದಲ್ಲಿ, ಆ ಕನ್ನಡದಲ್ಲಿ ನಾವು ಹೆಂಗಿದೆಯೋ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತದೆ. आप विशेष आत्माएं और सर्वश्रेष्ठ आत्माएं क्या अपनी श्रेष्ठ स्टेज को देख नहीं पाती? ತಾವಂತೂ ವಿಶೇಷ ಆತ್ಮಗಳಾಗಿದ್ದೀರಾ, ಸರ್ವಶ್ರೇಷ್ಠ ಆಗಿದ್ದೀರಾ. ನಿಮ್ಮ ಶ್ರೇಷ್ಠ ಸ್ಥಿತಿ ನಿಮಗೆ ಕಾಣಿಸೋದಿಲ್ವೇನು? ಇತನಿ ಹಿ ದೇರಿ ಹೇ, ಇಷ್ಟು ಲೇಟ್ ಆಯ್ನ ಕಾಣಿಸೋಕ್ಕೆ ನಿಮಗೆ. विनाश के आने में जब तक आप निमित्त बनी हुई आत्माओं को अपने संपूर्ण स्टेज का स्पष्ट साक्षात्कार हो जाए, अब बताओ विनाश में कितना समय है, जल्दी होना है कि देरी है? ನೀವೇ ಹೇಳ್ಬೇಕಂತಾರೆ ಬಾಬಾ. ವಿನಾಶ ಬೇಗ ಆಗಬೇಕೋ ಲೇಟಾಗಿ ಆಗಬೇಕು? ಕ್ಯಾ ಖಯಾಲ್ ಹೈ? ಬೇಗ ಆಗಬೇಕೋ ಲೇಟ್ ಆಗಬೇಕು? ಅದೇನು ಹೇಳಬೇಡ್ರಿ. ವಿನಾಶ ಬೇಗ ಆಗಬೇಕೋ ಲೇಟಾಗಿ ಆಗಬೇಕು? ಬೇಗ ಆಗಬೇಕು ಅಂದ್ರೆ ಏನು ಮಾಡ್ಬೇಕಂತಾರೆ ಬಾಬಾ? ಸಮಾನ. ನೀವು ಹೆಂಗೆ ಬಾಬ್ ಸಮಾನ ಆಗೋ ಪುರುಷಾರ್ಥ ಮಾಡ್ತೀರೋ ವಿನಾಶದ ಡೇಟು ಹಾಗೆ ಫಿಕ್ಸ್ ಆಗ್ತದೆ. ಬಾಬಾ ಹೇಳ್ತಾರೆ, आज सदगुरुवार है ना, तो आज वतन में रूह रूहान चल रही थी. कौन सी रूह रूहान? ಇವತ್ತು ಗುರುವಾರ ಇದೆ, ವತನದಲ್ಲಿ ರೂಹ ರೂಹಾನ್ ಅಂದರೆ ಆತ್ಮಿಕ ವಾರ್ತಾಲಾಪ ನಡೀತಾ ಇತ್ತು. ಏನು? ವರ್ತಮಾನ ಸ್ಟೇಜ್ ಕಹಾ ತಕ್ ನಂಬರ್ವಾರ್ ಪುರುಷಾರ್ಥಿಯೋಂ ಕಿ ಚಲ್ ರಹಿ ಹೇ. ಸದ್ಯದ ಸಮಯದಲ್ಲಿ ನಂಬರ್ವಾರ್ ಪುರುಷಾರ್ಥಿಗಳು ಎಲ್ಲಿವರೆಗೆ ಇದ್ದಾರೆ? ಇಸ್ಮೇ ರಿಸಲ್ಟ್ ಕ್ಯಾ ನಿಕ್ಲಿ ಹೋಗಿ? ಬಾಬಾ ರಿಸಲ್ಟ್ ಹೇಳ್ತಿದ್ದಾರೆ. ಎಂದು ಏಪ್ರಿಲ್ 19, 1973 ಅವತ್ತಿನ ದಿವಸ ಬಾಬಾ ರಿಸಲ್ಟ್ ಹೇಳ್ತಾರೆ. ಎಲ್ಲ ಆತ್ಮಗಳ रिजल्ट ಹೇಳ್ತಿದ್ದಾರೆ. पहले प्रश्न की रिजल्ट में मेजॉरिटी 50% है. ಮೊದಲೇ ಪ್ರಶ್ನೆ, ಅದಕ್ಕೆ 50% से ज़्यादा नहीं निकले, ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಅಂತಾರೆ ಬಾಬಾ. वह पहला प्रश्न कौन सा? ಮೊದಲೇ ಪ್ರಶ್ನೆ ಏನದು? इस वर्ष का जो महत्व सुनाया था और डायरेक्शन दिया था कि यह वर्ष विशेष रूप में याद की यात्रा में रहना है व व्यक्त स्थिति में स्थित रहते हुए वरदान प्राप्त करने हैं. ಏನಿತ್ತು ಆ ಪ್ರಶ್ನೆ? ಈ ವರ್ಷದಲ್ಲಿ ಮಹತ್ವವಾಗಿ ಬಾಬಾ ಏನು ಹೇಳಿದರು ಅಂದರೆ, ಡೈರೆಕ್ಷನ್ ಕೊಟ್ಟಿದ್ದರು. ಈ ವರ್ಷ ವಿಶೇಷ ರೂಪದಲ್ಲಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು, ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು, ವರದಾನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಅಂತಾರೆ ಬಾಬಾ. तो डायरेक्शन प्रमाण जो वर्ष के आदि में अटेंशन और स्थिति रही वह अभी है. ಏನು ಡೈರೆಕ್ಷನ್ ಕೊಟ್ಟಿದ್ರು ಆ ಡೈರೆಕ್ಷನ್ ಪ್ರಮಾಣವಾಗಿ ವರ್ಷದ ಆದಿನಲ್ಲಿ ಅಟೆನ್ಷನ್ ಕೊಟ್ಟು ಮತ್ತು ಆ ಸ್ಥಿತಿ ಇದೆ ಏನು? जो अव्यक्त वातावरण व रूहानी अनुभव पहले किए क्या वही रूहानी स्थिति अभी है? ಅಂದರೆ January 1 ಜನವರಿ ತಿಂಗಳ ಅವ್ಯಕ್ತ ಮಾಸ ಅವಾಗಿನಿಂದಲೇ ಇರ್ತದಲ್ಲ, ಅವಾಗೇನು ಹೇಳಿದ್ರು ಬಾಬಾ? ನೆನಪು ಮಾಡಬೇಕು, ಅವ್ಯಕ್ತ ಸ್ಥಿತಿನಲ್ಲಿರಬೇಕು. ಆವಾಗಿದ್ದ ಸ್ಥಿತಿ ಈಗೂ ಇದೆ ಏನು? जो अव्यक्त वातावरण व रूहानी अनुभव पहले किए क्या वही रूहानी स्थिति अभी है? ಏನು ಅವ್ಯಕ್ತ ವಾತಾವರಣ ವ ರೂಹಾನಿ ಅನುಭವ, ಆತ್ಮಿಕ ಅನುಭವ ಮೊದಲು ಏನಿತ್ತು ಅದು ಈಗೂ ಇದೆ ಏನು? ಅದೇ ಸ್ಥಿತಿ. ಸ್ಟೇಜ್ ಮೇ ವ ಅನುಭವ ಮೇ ಫರ್ಕ್ ಹೇ. ಸ್ಥಿತಿನಲ್ಲಿ ಮತ್ತು ಅನುಭವದಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ ಏನು? ಮೇ ಶಾಂತ ಸ್ವರೂಪ್ ಸ್ಥಿತಿನಲ್ಲಿ ಇರೋದು ಮತ್ತು ಅದನ್ನು ಸಂಪೂರ್ಣವಾಗಿ ಅನುಭವ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇದೆ ಏನು? जैसे सभी सेवा केंद्रों का आकर्षण में या वातावरण
जो आप सभी को भी आकर्षण करता रहा वही क्या सर्विस करते हुए नहीं बन सकता है? बाबा कहते जैसे सभी ಸೇವಾ ಕೇಂದ್ರೋं का ಆಕರ್ಷಣೆ ಸೇವಾ ಕೇಂದ್ರದಲ್ಲಿ ಬಂದಾಗ, ಇಲ್ಲಿ ಗೀತಾ ಪಾಠಶಾಲಾದೊಳಗೆ ಬಂದಾಗ ಏನು ವಾತಾವರಣ ಆಕರ್ಷಣೀಯ ಆಗಿರ್ತದೋ ಆತ್ಮನಿಗೆ, ಅದನ್ನ ಹೇಳ್ತಾರೆ ಬಾಬಾ. ಜೋ ಆಪ್ ಸಭಿ ಕೋ ಭಿ, ತಾವೆಲ್ಲರಿಗೂ ಆಕರ್ಷಣ್ ಕರ್ತಾ ರಹಾ. ಗೀತಾ ಪಾಠಶಾಲಾ ನಿಮಗೂ ಆಕರ್ಷಣ ಆಗ್ತದೆ, ಹೊರಗಿನಿಂದ ಬಂದವ್ರಿಗೂ ಆಕರ್ಷಣ ಆಗ್ತದೆ. ವಹಿ ಅದೇ ಕ್ಯಾ ಸರ್ವೀಸ್ ಕರ್ತೆ ಹುಯೇ, ಬೇರೆ ಕಡೆ ಹೊರಗೆ ಹೋದಾಗ ಸರ್ವಿಸ್ ಮಾಡ್ತಾ ಮಾಡ್ತಾ ಹೊರಗಡೆ ಹೋದಾಗ ಇದೇ ಅನುಭವ ಮಾಡಿಸ್ಲಿಕ್ಕೆ ಆಗಲ್ಲೇನು ನೀವು ಅಂತ ಕೇಳ್ತಾರೆ ಬಾಬಾ. ಇಸ್ ಪ್ರಶ್ನೆಗೆ ರಿಸಲ್ಟ್ ಮೇ ಸುನಾಯ, ಈ ಪ್ರಶ್ನೆದ ರಿಸಲ್ಟ್ ಬಾಬಾ ಹೇಳ್ತಾರೆ 50% भी ರಿಸಲ್ಟ್ ನಹಿ ಥಾ. ಗೀತಾ ಪಾಠಶಾಲೆಯಲ್ಲಿ ಕೂತ್ಕೊಂಡು ನೀವೇನು ಆತ್ಮಗಳಿಗೆ ಅನುಭವ ಮಾಡ್ತೀರೋ, ಹೊರಗಡೆ ಸೇವೆಯ ಸ್ಥಳದಲ್ಲಿನೂ ಆ ಅನುಭವ ಮಾಡ್ತೀರೇನೋ, ಅದರಲ್ಲಿ ನೀವೇನಾಗಿದ್ದೀರಾ 50%ಕ್ಕಿಂತ ಕಡಿಮಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ದೂಸರೇ ಪ್ರಶ್ನೆ ಮೇ ರಿಸಲ್ಟ್ 60% ಠೀಕ್ ಥಿ. ಎರಡನೇ ಪ್ರಶ್ನೆದ ರಿಸಲ್ಟ್ ಏನಿತ್ತು 60%. ವಹ ಕೌನ್ ಸಾ, ಆ ಪ್ರಶ್ನೆ ಏನು? सर्विस की रिज़ल्ट व उमंग उत्साह में रिज़ल्ट बहुत अच्छी है. ಏನು ಸೇವೆ ಮಾಡ್ತೀರೋ ಅದರದ್ದು ರಿಸಲ್ಟು ನಿಮ್ಮ ಉಮಂಗ್ ಉತ್ಸಾಹದ ರಿಸಲ್ಟು ಭಾಳ ಚೆನ್ನಾಗಿದೆ. ಉತ್ಸಾಹ ಇದೆ ನಿಮ್ಮಲ್ಲಿ, ಇಲ್ಲ ಅಂತಲ್ಲ. ಲೇಕಿನ್ ಬ್ಯಾಲೆನ್ಸ್ ಕಹಾ ಹೇ, ಬ್ಯಾಲೆನ್ಸ್ ಎಲ್ಲಿದೆ? अगर बैलेंस ठीक रखो तो बहुत शीघ्र ही मास्टर सक्सेसफुल हो कर अपनी प्रजा और भक्तों को ब्लिस देकर इस दुख की दुनिया से पार कर सकेंगे. ಬಾಬಾ ಹೇಳ್ತಾರೆ, ಎರಡು ಪ್ರಶ್ನೆಗಳೇ ಹೇಳಿದ್ರು ಬಾಬಾ. ಒಂದು ಪ್ರಶ್ನೆ ಸೆಂಟರ್ದಲ್ಲಿ ಇರ್ತಕ್ಕಂಥ ಸ್ಥಿತಿ ಸೇವಾ ಸ್ಥಳದಲ್ಲೇನೋ ಇರ್ತದೇನೋ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಿತ್ತು, ಉಮಂಗ್ ಉತ್ಸಾಹ ಅದೆಲ್ಲ ಇತ್ತಂದರೆ ಲೇಕಿನ್ ಬ್ಯಾಲೆನ್ಸ್ ಕಹಾ ಹೇ, ಇವೆರಡು ಬ್ಯಾಲೆನ್ಸ್, ಎರಡೂ ಪ್ರಶ್ನೆಗಳ ಬ್ಯಾಲೆನ್ಸ್ ಇರಬೇಕಂತಾರೆ ಬಾಬಾ. ಉಮಂಗ್ ಉತ್ಸಾಹದ ಜೊತೆಗೆ ಆಕರ್ಷಣೀಯ ಒಳಗಿನ ಆತ್ಮನಿಗೆ ಆತ್ಮ ಜಗ್ಗಬೇಕು. ನಮ್ಮ ಶಕ್ತಿ ಆತ್ಮಗಳು ಜಗ್ಕೋಬೇಕು, ಅವಕ್ಕೇನೋ ಒಂದು ಅನುಭವ ಆಗಬೇಕು. ಅದು ಎರಡು ಬ್ಯಾಲೆನ್ಸ್ ಇದ್ದರೆ ಏನಾಗ್ತದೆ, ನಿಮ್ಮ ಸೇವೆಯಲ್ಲಿ ನೀವೇನಾಗ್ಬಿಡ್ತೀರಾ, ಸಕ್ಸಸ್ಫುಲ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮತ್ತು ಹೇಳ್ತಾರೆ ಬಾಬಾ, ನಿಮ್ಮ ಭಕ್ತರು ಅವರೆಲ್ಲ, ಆ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಬೇಕು. ದುಃಖದ ಜಗತ್ತಿನಿಂದ ನೀವೇನು ಮಾಡಬೇಕು, ಬಿಡಿಸ್ಬೇಕು. ಅಭಿ ಭಕ್ತೋं की पुकार स्पष्ट और समीप नहीं सुनाई देती है. ಏನು ನೀವೇ ಚಿರ ಕೂತಿರೋ, ಅದು ಕೊಡು ಇದು ಕೊಡು ಅಂಥೇಳಿ ಅಂತಾರೆ ಬಾಬಾ. ಆ ಎಲ್ಲ ಭಕ್ತರ ಪುಕಾರ ನಿಮಗೆ ಕೇಳಿಸ್ಲಿಕ್ಕತ್ತದೋ, ಅಥವಾ ನೀನೇ ಹೇ ಬಾಬಾ ಅದು ಕೊಡು, ಅದಾಯಿತು ಇದಾಯಿತು ಅನ್ಲಿಕ್ಕತ್ತಿರೋ ಅಂತಾರೆ ಬಾಬಾ. ನೀವು ಭಕ್ತರನ್ನು ಯಾವಾಗ ತಯಾರು ಮಾಡ್ಕೊಳ್ಳೋರು? ಕ್ಯೋಂಕಿ ಆಪ್ಕೋ ಸ್ವಯಂ ಹಿ ಅಪ್ನಿ ಸ್ಟೇಜ್ ಸ್ಪಷ್ಟ ನಹಿ ಹೇ. ಕೇಳಿಸಾಕತ್ತಿಲ್ಲ, ಯಾಕೆ? ನಿಮಗೆ ನಿಮ್ಮ ಸ್ಥಿತಿ ಸ್ಪಷ್ಟ ಆಗ್ತಿಲ್ಲ, ನಾನು ಏನಿದ್ದೀನಿ ಅಂತ. ಯಹ ಹೇ ದೂಸರೇ ಪ್ರಶ್ನೆ ಕಿ ರಿಸಲ್ಟ್, ಇದಾಗಿದೆ ಎರಡನೇ ಪ್ರಶ್ನೆಯ ರಿಸಲ್ಟ್. ಇನ್ನು ತೀಸರಾ ಪ್ರಶ್ನೆ ಹೇ, ಒಂದು ಪ್ರಶ್ನೆ ಏನಿತ್ತು, ಗೀತಾ ಪಾಠಶಾಲೆದಲ್ಲಿದ್ದಂಗೆ ಹೊರಗಡೆನೂ ಆ ಸ್ಥಿತಿ. ಎರಡನೇ ಪ್ರಶ್ನೆ ಏನಿತ್ತು, ಬ್ಯಾಲೆನ್ಸ್, ಎರಡು ಬ್ಯಾಲೆನ್ಸ್ ಇದಾವೇನು. तीसरा, संपर्क व संबंध में स्वयं अपने आप से संतुष्ट व अन्य आत्माएं कहाँ तक संतुष्ट रही, सर्विस में व प्रवृत्ति में. ಮೂರನೇ ಪ್ರಶ್ನೆ ಏನು ಅಂತಂದರೆ, ಹೊರಗಿನ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಎಲ್ಲ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಾನು ಸಂತುಷ್ಟ ಇದ್ದೀನೇನು, ಯಾರನ್ನು ನೋಡಿದರೂ ನನಗೇನಾಗಬೇಕು, ಖುಷಿ ಇದೆ ಏನು. ಅನ್ಯ ಆತ್ಮಾಯೇ ಕಹಾ ತಕ್ ಸಂತುಷ್ಟ ರಹಿ, ನಿಮ್ಮನ್ನು ನೋಡಿ ಅವ್ರಿಗೆ ಎಷ್ಟು ಖುಷಿ ಆಯಿತು. ಸರ್ವಿಸ್ ಮೇ ವ ಪ್ರವೃತ್ತಿ ಮೇ, ಸೇವೆಯಲ್ಲಿರ್ಬೋದು ಅಥವಾ ಪ್ರವೃತ್ತಿನಲ್ಲಿರ್ಬೋದು.
ಸೇವಾ ಕೇಂದ್ರ ಭೀ ಪ್ರವೃತ್ತಿ ಹೇನಾ, ಈ ಸೇವಾ ಕೇಂದ್ರಗಳು ಕೂಡ ಏನು ಪ್ರವೃತ್ತಿನೇ. तो प्रवृत्ति में व सर्विस में ಸಂತುಷ್ಟತಾ ಕಹಾ ತಕ್ ರಹಿ. ಸೇವೆ ಮಾಡೋದರಲ್ಲಿ ನಮ್ಮ ಪ್ರವೃತ್ತಿ ಜೀವನದಲ್ಲಿ ಎಷ್ಟು ಸಂತುಷ್ಟ ಇದ್ದೀರಾ. ಪಾಪ ಕೇಳ್ತಾರೆ, ಇಸ್ಮೇ ಮೈನಾರಿಟಿ ಪಾಸ್ ಹೇ, ಸಂತುಷ್ಟ ಇಲ್ಲ ನೀವಿನ ಅಂತಾರೆ ಬಾಬಾ. ಇನ್ ತೀನೋ ಬಾಬಾ ಹೇಳ್ತಾರೆ 50-50 है, मेजॉरिटी 50-50 है, अभी है अभी नहीं है. ಈಗೀಗ ಸಂತುಷ್ಟ ಆಗಿರ್ತೀರಾ. ಬಾಬಾ ಹೇಳ್ತಾರೆ ಆಜ್ ಹೇ ಕಲ್ ನಹಿ. ಇವತ್ತು ಸಂತುಷ್ಟ ಇರ್ತೀವಿ, ನಾಳೆಗೆ ಕಲ್ ಯಾಕೆ. हाँ, इसको 50-50 कहते हैं. इन तीनों प्रश्नों से चलते हुए ವರ್ಷ ಕೆ ರಿಸಲ್ಟ್ ಸ್ಪಷ್ಟ ಹೇನಾ. ಈ ಮೂರು ಪ್ರಶ್ನೆಗಳಿಂದ ನೋಡಲಾಗಿ ವರ್ಷದ ರಿಸಲ್ಟ್ ಸ್ಪಷ್ಟವಾಗಿದೆಯಲ್ಲ ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ಏಕ್ ಮಾಸ್ ಹಿ ವರದಾನಿ ಮಾಸ್ ಸಮಜ್ ಅಟೆನ್ಷನ್ ರಖ. ನೀವೆಲ್ಲ ಏನಂತ ತಿಳ್ಕೊಂಡ್ರಿ, ಜನವರಿ ಒಂದೇ ತಿಂಗಳೇ ಅವ್ಯಕ್ತ ಮಾಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಅದು ಒಂದೇ ತಿಂಗಳಿಗೆ ಏನು ಮಾಡ್ತೀರಾ, ಅಟೆನ್ಷನ್ ಕೊಡ್ತೀರಾ. अब फिर धीरे धीरे समयानुसार वरदानी वर्ष भूलता जा रहा है. ಮತ್ತು ನೀವೇನು ಮಾಡ್ತೀರಿ, ಕ್ರಮೇಣ ಹೋಗ್ತಾ ಹೋಗ್ತಾ ಸಮಯಾನುಸಾರವಾಗಿ ವರದಾನಿ ವರ್ಷ ಅನ್ನೋದನ್ನೇ ಮರ್ತು ಬಿಡ್ತೀರಾ. ಇದು ಎಂಥ ವರ್ಷ ಅಂತ ಹೇಳ್ತಾರೆ ಬಾಬಾ, ವರದಾನಿ ವರ್ಷ. इसलिए जितना ही इस वरदानी वर्ष में वरदान लेने की स्मृति में रहेंगे तो सहज वरदान भी प्राप्त होंगे. और यदि विस्मृति हुई तो विघ्नों का सामना भी बहुत करेंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಇದು ವರದಾನಿ ವರ್ಷದಲ್ಲಿ ವರದಾನ ತಗೊಳ್ಳುವಂಥ ಸ್ಮೃತಿನಲ್ಲಿ ಇರ್ತೀರೋ ಸಹಜವಾಗಿ ವರದಾನ ಪ್ರಾಪ್ತಿಯಾಗ್ತದೆ. ಯಾವಾಗಲೂ ಬಾಪ್ ದಾದಾರವರ ಕೈ ನನ್ನ ತಲೆ ಮೇಲಿದೆ, ಬಾಬಾ ನನಗೆ ಯಾವಾಗಲೂ ವರದಾನ ಕೊಡ್ತಿದ್ದಾರೆ. ಈ ಸ್ಮೃತಿನಲ್ಲಿ ಇದ್ದರೆ ಎಲ್ಲ ಪ್ರಾಪ್ತಿ ಆಗ್ತದೆ. ಯದಿ ವಿಸ್ಮೃತಿ ಹುಯಿತೋ, ವಿಸ್ಮೃತಿ ಆಯಿತು, ಮರ್ತು ಬಿಟ್ರಿ ಅಂದರೆ ವಿಘ್ನಗಳನ್ನು ನೀವೇನು ಮಾಡಬೇಕಾಗ್ತದೆ, ಎದುರಿಸಬೇಕಾಗ್ತದೆ. इसलिए चारों ओर सर्व ब्राह्मण परिवार की आत्माओं के आगे सर्व प्रकार के विघ्नों के मिटाने के लिए जैसे पहले मास में याद की व लगन की अग्नि को प्रज्वलित किया, वैसे ही अभी ऐसा ही अव्यक्त वातावरण बनाना. ಅಲ್ಲಿಗೆ ಇಡೀ ವರ್ಷ ಅವ್ಯಕ್ತ ವರ್ಷ ಅಂತ ಆಚರಣೆ ಮಾಡಬೇಕು ಅಂದಂಗಾತು. ಜನವರಿ ಅಷ್ಟೇ ಅವ್ಯಕ್ತ ಮಾಸ ಅಂತ ಆಚರಣೆ ಮಾಡೋದಲ್ಲ, ಇಡೀ ವರ್ಷ ಕ್ಷಣ ಕ್ಷಣಕ್ಕೂ ನಂದೇನಿದೆ ಅವ್ಯಕ್ತ ಮಾಸದಲ್ಲಿದ್ದೀವಿ ಅಂತ ಸ್ಮೃತಿ ಇರಬೇಕು. ಆವಾಗ ಏನಾಗ್ತದೆ, ಏನು ಹೇಳ್ತಾರೆ ಬಾಬಾ, ಯಾದ್ ಕಿ ಲಗನ್ ವ ಲಗನ್ ಕಿ ಅಗ್ನಿ ಪ್ರಜ್ವಲಿತ ಕಿಯಾ, ಅಗ್ನಿ ಪ್ರಜ್ವಲಿತ ಮಾಡಬೇಕು. वैसे ही अभी ऐसा ही अव्यक्त वातावरण बनाना. एक तरफ वरदान, दूसरी तरफ विघ्न. ಒಂದು ಕಡೆ ಬಾಬಾ ವರದಾನ ಕೊಡ್ತಾರೆ, ಇನ್ನೊಂದು ಕಡೆ ವಿಘ್ನ ಬರ್ತದೆ. दोनों का एक दूसरे के साथ संबंध है. ಬಾಬಾ ಹೇಳ್ತಾರೆ, ಎರಡು ಥರದ್ದು ಒಂದಕ್ಕೊಂದು ಸಂಬಂಧ ಇದೆ. ಸಿರ್ಫ್ ಅಪನೇ ಪ್ರತಿ ವಿಘ್ನ ವಿನಾಶಕ್ ನಹಿ ಬನನಾ ಹೈ. ನಾನು ನಿರ್ವಿಘ್ನ ಇದ್ದರೆ ಅಷ್ಟೇ ಅಲ್ಲ, ನಾನು ಅಷ್ಟೇ ವಿಘ್ನ ವಿನಾಶಕ ಅಲ್ಲ ಅಂತಾರೆ ಬಾಬಾ. ಲೇಕಿನ್ अपने ब्राह्मण कुल की सर्व आत्माओं के प्रति विघ्न विनाश करने के लिए सहयोगी बनना है. ಈ ಬ್ರಾಹ್ಮಣ ಆತ್ಮಗಳದ ವಿಘ್ನ ವಿನಾಶ ಮಾಡಲಿಕ್ಕೆ ಸಹಯೋಗಿ ಆಗಬೇಕು. ಐಸಿ ಸ್ಪೀಡ್ ತೇಜ್ ಕರೋ, ಇಷ್ಟು ಸ್ಪೀಡನ್ನು ತೀವ್ರ ಮಾಡಬೇಕು. ಸ್ಪೀಡ್ ಅಂದರೆ ಸ್ಪೀಡು, ಆ ಸ್ಪೀಡನ್ನೇ ಏನು ಮಾಡಬೇಕು, 40 ಸ್ಪೀಡ್, 50 ಸ್ಪೀಡ್, 60 ಸ್ಪೀಡ್. ಕಾರ್ ಒಳಗೆ ಎಷ್ಟೆಷ್ಟು 120 ಸ್ಪೀಡ್ನಾಗ ಹೋಗ್ತಾರೆ. ರಾಕೆಟ್ಟು 1 ಸೆಕೆಂಡ್ನಲ್ಲಿ ಎಷ್ಟೋ 1000 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಆ ಸ್ಪೀಡನ್ನು ಏನು ಮಾಡಿರಿ, ಜೋರು ಮಾಡಿ. बीच बीच में चलते चलते स्पीड ढीली कर देते हो. ಹೋಗ್ತಾ ಹೋಗ್ತಾ ನಡು ನಡು ಏನು ಮಾಡಿಬಿಡ್ತೀರಾ, ಸ್ಪೀಡ್ ಕಡಿಮೆ ಆಗಿಬಿಡ್ತದೆ. ಯಾಕೆ ಸ್ಪೀಡ್ ಯಾಕೆ ಕಡಿಮೆ ಮಾಡ್ತಾರೆ ಹೇಳ್ರಿ.
ಸ್ಪೀಡ್ ಹೋಗ್ತಿರ್ತದೆ ಕಾರು, ನಡು ಸ್ಪೀಡ್ ಕಮ್ಮಿ ಮಾಡ್ತಾರೆ. ಯಾಕೆ? ರೋಡ್ ಏನಾದರೂ ಅಡ್ಡ ಬರ್ತವೆ, ರೋಡ್ ಅಡ್ಡ. ಹಾಂ, ಏನಿಲ್ಲ, ನಮ್ಮ ರೋಡ್ನಾಗ ಏನೇನು ಅಡ್ಡ ಬರ್ತವೆ. ಹಾಂ, ಸ್ಪೀಡ್ ಏನಾಗ್ಬಿಡ್ತದೆ, ಸ್ಟಾಪ್ ಆಗ್ಬಿಡ್ತದೆ. ಬಾಬಾ ಹೇಳ್ತಾರೆ, तभी तो ऐसी स्पीड तेज करो, बीच बीच में चलते चलते स्पीड ढीली कर देते हो, इसलिए प्रत्यक्षता होने में भी ड्रामा में इतनी देर दिखाई दे रही है. ಅದಕ್ಕೆ ಇನ್ನೂ ಪ್ರತ್ಯಕ್ಷತಾ ಆಗ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ತಭಿ ತೋ ಸ್ವಯಂ ಕೋ ಭಿ ಪ್ರತ್ಯಕ್ಷ ಕರ್ ಸಕೆಂಗೆ, ಆವಾಗ ನಿಮ್ಮನ್ನು ನೀವು ಪ್ರತ್ಯಕ್ಷ ಮಾಡ್ತೀರಾ. ಅಪನೆ ಮೇ ಸರ್ವಶಕ್ತಿವಾನ್ ಕಾ ಪ್ರತ್ಯಕ್ಷ ರೂಪ ಅನುಭವ ಕರೋ, ತಮ್ಮಲ್ಲೇ ಸರ್ವಶಕ್ತಿವಾನನ ಪ್ರತ್ಯಕ್ಷ ರೂಪದ ಅನುಭವ ಮಾಡ್ಕೊಳ್ಳಿ. ಏಕ್ ದೋ ಶಕ್ತಿ ಕಾ ನಹಿ, ಸರ್ವಶಕ್ತಿವಾನ್ ಕಾ. ಒಂದು ಎರಡು ಶಕ್ತಿಗಳಿದ್ರೆ ಅಲ್ಲ, ಎಲ್ಲ ಶಕ್ತಿಗಳು ನನ್ನಲ್ಲಿರಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಹೋ ನ, ಕಿ ದೋ ಚಾರ್ ಶಕ್ತಿವಾನ್ ಕಿ ಸಂತಾನ ಹೋ. ನಾವ್ಯಾರಿದ್ದೀವಿ? ಸರ್ವಶಕ್ತಿವಾನ್ ಕಿ ಸಂತಾನ್. ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ 2-3 ಶಕ್ತಿಗಳ ಸಂತಾನ ಆಗಿದ್ದೀವಿ ನಾವು? ಇಲ್ಲ. ಸರ್ವಶಕ್ತಿವಾನ್ ಕೋ ಪ್ರತ್ಯಕ್ಷ ಕರೋ. ಯಾರನ್ನು ಪ್ರತ್ಯಕ್ಷ ಮಾಡಬೇಕು? ಸರ್ವಶಕ್ತಿವಾನ್ ಶಿವಬಾಬಾನ ಪ್ರತ್ಯಕ್ಷ ಮಾಡಬೇಕು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಮೊದಲು ನಾವು ಪ್ರತ್ಯಕ್ಷ ಮಾಡಿದರೆ ಪರಮಾತ್ಮನ ಪ್ರತ್ಯಕ್ಷ ಆಟೋಮೆಟಿಕಲಿ ಆಗ್ತದೆ. ಅಚ್ಛಾ, ಮಾಸ್ಟರ್ ಬ್ಲಿಸ್ಫುಲ್, ಮಾಸ್ಟರ್ ನಾಲೆಜ್ಫುಲ್, ಮಾಸ್टर सक्सेसफुल, सर्वश्रेष्ठ, सदा रूहानी संग के रंग में रहने वाले विशेष आत्माओं को याद प्यार और नमस्ते. बाप दादा को नमस्ते नमस्ते नमस्ते. इस मुरली की विशेष बातें, जैसे कुसंग में रहने वाली आत्माओं का मायावी रंग छिप नहीं सकता, ಹೇಗೆ ಕೆಟ್ಟ ಸಂಘದಲ್ಲಿರ್ತಕ್ಕಂಥ ಆತ್ಮಗಳ ಮಾಯೆಯ ಬಣ್ಣ ಹೇಗೆ ಮುಚ್ಚಕ್ಕಾಗೋದಿಲ್ವೋ, ಹಾಗೆಯೇ ವೈಸೆ ಹಿ ಶ್ರೇಷ್ಠ ಸಂಘ ಮೇ ರಹನೆ ವಾಲಿ ಆತ್ಮಾವೋ, ನಾವಾತ್ಮಗಳು ಪರಮಾತ್ಮ ಅನ್ನೋ ಶ್ರೇಷ್ಠ ಸಂಘದಲ್ಲಿರುವಂಥ ಆತ್ಮಗಳ ಆತ್ಮಿಕ ರಂಗ ದಿಖಾಯಿ ದೇನಾ ಚಾಹಿಯೆ, ತೋರಿಸ್ಬೇಕು. ಕೋಯಿ ಭೀ ದೇಖೆ ತೋ ಉನ್ಕೋ ಯಹ ಮಾಲೂಮ್ ಹೋ, ಯಾರೇ ನಮ್ಮನ್ನು ನೋಡಿದರೂ ಕೂಡ ಅವ್ರಿಗೆ ಗೊತ್ತಾಗಬೇಕು. ಕಿ ಏ ರುಹಾನಿ ರಂಗವೇ ರಂಗಿ ಆತ್ಮಾಯೇ ಹೇ, ಇವರು ಆತ್ಮಿಕ ರಂಗದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಆತ್ಮಗಳು ಅಂತ ಅವ್ರಿಗೆ ಅನಿಸ್ಬೇಕು ಅಂತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.